ನಿಮ್ಮ ಈ ಅತಿಯಾಗಿ ತಿನ್ಸೋ ಪ್ರೀತಿ ನಿಮ್ಮ ನಾಯಿಮರಿಗೆ ಬಹಳನೇ ಅಪಾಯಕಾರಿಯಾಗಿರ್ಬೋದು. ಹಾಗಂತ ಪ್ರೀತಿ ಕಡಿಮೆ ಮಾಡಿ ಅಂತ ನಾನು ಹೇಳ್ತಿಲ್ಲ, ಆದ್ರೆ ದಯವಿಟ್ಟು ಊಟನ ಮೆಜರ್ ಮಾಡಿಕೊಡಿ. ಲಿವರ್ ಏನ್ ಮಾಡುತ್ತೆ ಅಂದ್ರೆ ಏನೇ ಆಹಾರ ಏನೇ ಟಾಕ್ಸಿನ್ಸ್ ದೇಹದೊಳಗಡೆ ಹೋದ್ರೆ ಅದನ್ನ ನಿಷ್ಕ್ರಿಯಗೊಳಿಸುತ್ತೆ, ನಿಷ್ಕ್ರಿಯ ಮಾಡಿ ಅದು ದೇಹದಿಂದ ಎಲಿಮಿನೇಟ್ ಮಾಡಿಸುತ್ತೆ. ಆದ್ರೆ ಯಾವಾಗ ಇಮ್ಮೆಚೂರ್ ಲಿವರ್ಗೆ ಈ ಟಾಕ್ಸಿನ್ಸ್ ತಲುಪ್ತವೋ ಆಗ ನೀವು ಓವರ್ ಫೀಡಿಂಗ್ ಮಾಡಿದಷ್ಟು ಲಿವರ್ಗೆ ಪ್ರೆಷರ್ ಆಗುತ್ತೆ. ಟಾಕ್ಸಿನ್ಸ್ ನಿಷ್ಕ್ರಿಯ ಆಗುದಿಲ್ಲ, ಅದು ಬ್ಲಡ್ ಸರ್ಕ್ಯುಲೇಷನ್ಗೆ ಎಂಟ್ರಿ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ಗೆ ಎಂಟ್ರಿ ಆದಂತಹ ಟಾಕ್ಸಿನ್ಸ್ ಮೆದುಳಿಗೆ ತಲುಪಿ ಅದು ಈ ರೀತಿಯಾದಂತಹ ಒಂದು ಸೀಜರ್ಸ್ ನ ಉಂಟು ಮಾಡುತ್ತೆ. ಗ್ಲೂಕೋಸ್ ಮೆಟಬಾಲಿಸಮ್ ಕೂಡ ಹ್ಯಾಂಪರ್ ಆಗುತ್ತೆ. ಹೈಪರ್ ಗ್ಲೈಸಿಮಿಯಾ ಆದಾಗ ರಿಯಾಕ್ಟಿವ್ ಹೈಪೋಗ್ಲೈಸಿಮಿಯಾ ಅಂತ ಆಗುತ್ತೆ. ದೇಹದಲ್ಲಿ ಬ್ಲಡ್ ಶುಗರ್ ಲೆವೆಲ್ ಕುಸಿಯುತ್ತೆ. ಆ ಸಮಯದಲ್ಲೂ ಕೂಡ ಈ ರೀತಿಯಾದಂತಹ ಸೀಜರ್ಸ್ ನ ಕಾಣಬಹುದು. ಅಷ್ಟೇ ಅಲ್ಲ, ಕೆಲವೊಂದು ಮರಿಗಳಲ್ಲಿ ಹುಟ್ಟನೆ ದೇಹದಲ್ಲಿ ಕೆಲವು ಡಿಫೆಕ್ಟ್ಸ್ ಇರುತ್ತೆ. ಅದರಲ್ಲಿ ಫೋಟೋಸಿಸ್ಟಮಿಕ್ ಶಂಟ್ ಕೂಡ ಒಂದು. ಆ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾದಂತಹ ಒಂದು ಸಿಂಪ್ಟಮ್ಸ್ ಕಾಣಿಸುತ್ತೆ. ಪಪ್ಪೀಸ್ ಇನ್ನು ಆ ಸರ್ಜರಿನ ತಡ್ಕೊಳ್ಳೋಷ್ಟು ಕೆಪಾಸಿಟಿ ಇರೋದಿಲ್ಲ. ಹಾಗಾಗಿ ಈ ರೀತಿಯಾದಂತಹ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ನೀವು ನಿಮ್ಮ ವೈದ್ಯರನ್ನು ಸಂಪರ್ಕಿಸೋದು ಬಹಳ ಉತ್ತಮ. ಕಡಿಮೆ ಅಮೌಂಟ್ ಅಲ್ಲಿ ಫೀಡಿಂಗ್ ಮಾಡೋದ್ರಿಂದ, ಟೈಮಿಂಗ್ ಕರೆಕ್ಟ್ ಆಗಿ 2 ರಿಂದ 3 ಅವರ್ ಒಮ್ಮೆ ಫೀಡಿಂಗ್ ಮಾಡೋದ್ರಿಂದ ಈ ಚಾನ್ಸಸ್ ಬಹಳ ಕಮ್ಮಿ ಆಗುತ್ತೆ. ನಿಮಗೆ ಈ ವಿಡಿಯೋ ಉಪಯುಕ್ತಕರ ಅನಿಸಿದ್ರೆ ನಿಮಗೆ ತಿಳಿದಿರ್ತಕ್ಕಂತಹ ಎಲ್ಲ ಪೆಟ್ ಪೇರೆಂಟ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿಯಾದಂತಹ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನನ್ನ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ.